ಜನನಾಯಕ ಅಪರೂಪದ ರಾಜಕಾರಣಿ ಎಸ್.ಎಂ. ಕೃಷ್ಣ ನಮ್ಮನ್ನೆಲ್ಲ ಅಗಲಿ ಬಾರದ ಊರಿಗೆ ಪಯಣ ಬೆಳೆಸಿದ್ದಾರೆ. ಇವತ್ತು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಹೌದು, ಮಂಡ್ಯದ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಅಂತ ಅಂದ್ರೆ ತಾವು ಹುಟ್ಟಿ ಬೆಳೆದಂತಹ ಊರಿನಲ್ಲೇ ಇವತ್ತು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಂತ ಗಣ್ಯಾತಿ ಗಣ್ಯರುಗಳು, ಮದ್ದೂರಿನ ಮಂದಿ, ಅವರ ಅಪಾರ ಅಭಿಮಾನಿ ಬಳಗ ಇವತ್ತು ಬಹಳ ದುಃಖದಿಂದ ಅವರನ್ನ ಬೀಳ್ಕೊಟ್ಟಿದ್ದಾರೆ. ದೇಶ ಕಂಡಂತ ಅಪ್ರತಿಮ ಅಜಾತಶತ್ರು ರಾಜಕಾರಣಕ್ಕೆ ಅಲ್ಲ, ಇಡೀ ಎಲ್ಲ ವ್ಯಕ್ತಿತ್ವಕ್ಕೆ ಅವರು ಒಂದು ಮಾರ್ಗದರ್ಶಕರು. ಇಡೀ ಕರ್ನಾಟಕವೇ ದುಃಖ ತಪ್ತ, ಅಜಾತ ಶತ್ರುವಿಗೆ ಕಣ್ಣೀರ ವಿದಾಯ, ಎಲ್ಲೆಲ್ಲೂ ಬರೀ ಕೃಷ್ಣನ ಜಪವೇ. ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನರ ಅಂತಿಮ ನಮನ. ಇವತ್ತು ಅಕ್ಷರಶಃ ಅಂತಿಮ ಯಾತ್ರೆಯಲ್ಲಿ ಬರೀ ದುಃಖ, ಭಾವುಕ, ಕಣ್ಣೀರ ಕ್ಷಣಗಳೇ ಕಂಡುಬಂತು. ಹಿಂದೆಂದೂ ಕಾಣದ, ಮುಂದೆಂದೂ ಬಾರದ ಅಪರೂಪದಲ್ಲಿ ಅಪರೂಪದ ವ್ಯಕ್ತಿ ಎನ್ನುವುದಕ್ಕೆ ಈ ಅಂತಿಮ ಯಾತ್ರೆಯೇ ಸಾಕ್ಷಿಯಾಗಿತ್ತು. ಪಂಚಭೂತಗಳಲ್ಲಿ ಲೀನರಾದ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ. ಒಕ್ಕಲಿಗ ಸಂಪ್ರದಾಯದಂತೆ ಎಸ್.ಎಂ. ಕೃಷ್ಣ ಅಂತ್ಯ ಸಂಸ್ಕಾರ. ಎಸ್.ಎಂ. ಕೃಷ್ಣಗೆ ರಾಜಕೀಯ ನಾಯಕರ ಅಂತಿಮ ನಮನ. ಜನನಾಯಕ, ಅಪರೂಪದ ರಾಜಕಾರಣಿ ಇನ್ನು ನೆನಪು ಮಾತ್ರ. ನಮ್ಮನ್ನೆಲ್ಲ ಬಿಟ್ಟು ಬಾರದೂರಿಗೆ ಪಯಣಿಸಿದ್ದಾರೆ. ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಎಸ್.ಎಂ. ಕೃಷ್ಣರನ್ನ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಹುಟ್ಟೂರು ಮಂಡ್ಯದ ಮದ್ದೂರಿನ ಸೋಮನಹಳ್ಳಿಯಲ್ಲಿ ವಿಧಿವಿಧಾನದಂತೆಯೇ ಎಸ್.ಎಂ. ಕೃಷ್ಣರ ಅಂತ್ಯಕ್ರಿಯೆ ನಡೆಯಿತು. ಅಮರ್ತ್ಯ ಹೆಗ್ಡೆ ಅಗ್ನಿಸ್ಪರ್ಶ ಮಾಡಿದ್ರು. ಶ್ರೀಗಂಧ ಬೆಳೆಯಲು ರೈತರಿಗೆ ಎಸ್.ಎಂ. ಕೃಷ್ಣ ಪ್ರೋತ್ಸಾಹ ನೀಡಿದ್ರು. ಇದೇ ಕಾರಣಕ್ಕೆ ಎಸ್.ಎಂ. ಕೃಷ್ಣ ಅಂತ್ಯಕ್ರಿಯೆಗೆ 1 ಟನ್ ಗಂಧದ ಕಟ್ಟಿಗೆಗಳನ್ನು ಬಳಕೆ ಮಾಡಲಾಯಿತು. ಚಿತೆಗೆ ಪತ್ನಿ ಪ್ರೇಮ, ಪುತ್ರಿಯರು, ಸಂಬಂಧಿಕರು ಗಂಧದ ಕಟ್ಟಿಗೆ ಇಟ್ಟರು. ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನ ಮುಂದುವರಿಯಿತು. ಪೂಜೆಗೆ ಬರೋಬ್ಬರಿ 300 ಕೆಜಿ ಅಧಿಕ ವಿವಿಧ ಬಗೆಯ ಹೂಗಳನ್ನು ಬಳಕೆ ಮಾಡಲಾಯಿತು. ಹೂವಿನ ಪಲ್ಲಕ್ಕಿಗೆ ಹೆಗಲು ಕೊಟ್ಟ ಡಿಸಿಎಂ ಡಿ.ಕೆ. ಶಿವಕುಮಾರ್. ಅಗ್ನಿಸ್ಪರ್ಶಕ್ಕೂ ಮುನ್ನ ಹೂವಿನ ಪಲ್ಲಕ್ಕಿಯಲ್ಲಿ ಎಸ್.ಎಂ. ಕೃಷ್ಣರ ಪಾರ್ಥಿವ ಶರೀರವನ್ನ ಚಿತೆಯ ಸುತ್ತ ಸಂಪ್ರದಾಯದ ಪ್ರಕಾರ ಪ್ರದಕ್ಷಿಣೆ ಹಾಕಲಾಯಿತು. ಈ ವೇಳೆ ತಮ್ಮ ರಾಜಕೀಯ ಗುರುವಿಗೆ ಡಿಸಿಎಂ ಡಿ.ಕೆ.ಶಿ ಗೌರವ ಸಮರ್ಪಿಸಿದ್ರು. ಹೂವಿನ ಪಲ್ಲಕ್ಕಿಗೆ ಖುದ್ದು ಡಿ.ಕೆ. ಸಹ ಹೆಗಲು ಕೊಟ್ರು. ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಸಕಲ ಸರ್ಕಾರಿ ಗೌರವ ಸಲ್ಲಿಕೆ. ಮಾಜಿ ಸಿಎಂ ಪದ್ಮವಿಭೂಷಣ ಎಸ್.ಎಂ. ಕೃಷ್ಣಗೆ ಸರ್ಕಾರಿ ಗೌರವ ಸಲ್ಲಿಕೆ ಮಾಡಲಾಯಿತು. ಪೊಲೀಸ್ ಬ್ಯಾಂಡ್ನಿಂದ ಅಂತಿಮ ಗೌರವ ಸಲ್ಲಿಕೆ ಮಾಡಲಾಯಿತು. 3 ಸುತ್ತು ಕುಶಾಲತೋಪು ಸಿಡಿಸಿ ಜಿಲ್ಲಾ ಪೊಲೀಸರು ಗೌರವ ಸಲ್ಲಿಸಿದ್ರು. ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಸಕಲ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ರಾಷ್ಟ್ರ ಧ್ವಜವನ್ನ ಎಸ್.ಎಂ. ಕೃಷ್ಣ ಪತ್ನಿ ಪ್ರೇಮಾಗೆ ಸಿಎಂ ಸಿದ್ದರಾಮಯ್ಯ ಹಸ್ತಾಂತರ ಮಾಡಿದ್ರು. ಅಂತ್ಯಕ್ರಿಯೆಗೂ ದರ್ಶನದ ವೇಳೆ ಪಾರ್ಥಿವ ಶರೀರದ ಎದುರು ಡಿಸಿಎಂ ಡಿ.ಕೆ.ಶಿ ಕಣ್ಣೀರು ಹಾಕಿದ್ರು. ಪಾರ್ಥಿವ ಶರೀರಕ್ಕೆ ಹೂವು ಸಮರ್ಪಿಸುವ ವೇಳೆ ಕಣ್ಣೀರಿಟ್ರು. ಇನ್ನು ಹುಟ್ಟೂರು ಸೋಮನಹಳ್ಳಿಯ ಅಂತ್ಯಕ್ರಿಯೆ ಸ್ಥಳದಲ್ಲಿ ಕೆಲಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ರಾಜಕೀಯ ನಾಯಕರು ಅಂತಿಮ ನಮನ ಸಲ್ಲಿಸಿದ್ರು. ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಅಶೋಕ್, ಸಚಿವರು, ಶಾಸಕರು ಸೇರಿದಂತೆ ಗಣ್ಯಾತಿ ಗಣ್ಯರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ರು.
ಇಷ್ಟೇ ಅಲ್ಲ, ಕೇಂದ್ರ ಸಚಿವರಾದ ಜೋಶಿ, ಕುಮಾರಸ್ವಾಮಿ, ಸಂಸದ ಬಸವರಾಜ ಬೊಮ್ಮಾಯಿ, ಸಚಿವರು, ಶಾಸಕರು, ನಿರ್ಮಲಾನಂದ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಮತ್ತೊಮ್ಮೆ ಪುಷ್ಪ ನಮನ ಸಲ್ಲಿಸಿದ್ರು. ಬದುಕಿನುದ್ದಕ್ಕೂ ಅಭಿವೃದ್ಧಿಯ ಮಂತ್ರ ಜಪಿಸಿ ಅಪರೂಪದಲ್ಲಿ ಅಪರೂಪ ರಾಜಕಾರಣಿ ಎಂದೇ ಹೆಸರಾಗಿ ಎಲ್ಲರಿಗೂ ಆದರ್ಶರಾಗಿದ್ದಾರೆ. ಅವರ ದೂರದೃಷ್ಟಿ, ಆದರ್ಶ ಇವತ್ತಿನ ರಾಜಕೀಯ ನಾಯಕರಿಗೆ ಹಾದಿಯಾಗಿದೆ. ಅಜಾತ ಶತ್ರು ಎಂದೇ ಖ್ಯಾತಿ ಪಡೆದ ಎಸ್.ಎಂ. ಕೃಷ್ಣ ಇನ್ನು ನೆನಪು ಮಾತ್ರ. ಬ್ಯೂರೋ ರಿಪೋರ್ಟ್, TV9.